ನನ್ನ ಹತ್ರ iPhone 17 Pro Max ಇದೆ. ಸೊ ಏನು ಎತ್ತ ಅಂತ ಕ್ಲಿಯರ್ ಆಗಿ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ದಾರೆ ಅಂಡ್ ಯೂಸ್ಫುಲ್ ಆಗುವಂಥದ್ದು ಏನಾದ್ರು ಒಂದು ಟಾಯ್ ಬೇಕು ಅಂಡ್ ಅದರಿಂದ ಸ್ವಲ್ಪ ಲರ್ನಿಂಗ್ಸ್ ಕೂಡ ಇರಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಯು ಶುಡ್ ಬೈ ಫಾರ್ ಯೋರ್ ಕಿಡ್ಸ್. ಇದು ಕಡಿಮೆ ಪ್ರೈಸ್ಗೆ ಸಿಕ್ತು ಅಂಡ್ ಎಫೆಕ್ಟಿವ್ ಆಗಿದೆ ಅಂತ ಕೂಡ ಅನ್ನಿಸ್ತು. ಇಂಟ್ರೆಸ್ಟಿಂಗ್, ಸೊ ಐ ಗಾಟ್ ದಿಸ್ ಫಾರ್ ಮೈ ನೆಫ್ಯೂ. ಸೊ ಅವನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಇದರಿಂದ. ಮೇನ್ ಪಾರ್ಟ್ ಇಸ್ ದಿಸ್ ಚಾರ್ಜಿಂಗ್ ಪಾಯಿಂಟ್ ಆಯ್ತಾ, ಇದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಸೊ ಆರಾಮಾಗಿ ನೀವೇನಾದ್ರೂ ಬ್ಯಾಟ್ರಿ ಡೆಡ್ ಆಯ್ತು ಅಂತಂದ್ರೆ ಚಾರ್ಜ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಒಂದ್ಸಲ ತಗೊಂಡು 15 ದಿನ ಯೂಸ್ ಮಾಡಿ ಮತ್ತೆ ಹಾಳಾದ್ರೆ ಏನಪ್ಪಾ ಅಂತ ಚಿಂತೆನೆ ಬೇಡ. ಟೋಟಲಿ ಇದರಲ್ಲಿ 40 ಬಟನ್ಸ್ ಇದೆ ಆಯ್ತಾ. 40 ಬಟನ್, 184 ಫೀಚರ್ಸ್ ಇದೆ. ಅದ್ರ ಜೊತೆಗೆ ಇದು 13 ಲ್ಯಾಂಗ್ವೇಜಸ್ ಅಲ್ಲಿ ಫಂಕ್ಷನ್ ಆಗುತ್ತೆ. ಯಾವ ತರ ಫಂಕ್ಷನ್ ಆಗುತ್ತೆ ಅಂದ್ರೆ ನಾವು ಏನ್ ಮಾತಾಡ್ತೀವಿ ಅಲ್ವಾ ಅದೇನೇ 1 2 3 ಸೆಕೆಂಡ್ಸ್ ಆದ್ಮೇಲೆ ನಾವು ಮಾತಾಡೋದು ಸ್ಟಾಪ್ ಮಾಡಿದ್ಮೇಲೆ ಇದು ರಿಪೀಟ್ ಆಗುತ್ತೆ. ಇವಾಗ ಇಮೋಜಿಸ್ ಅಂತಂದ್ರೆ ಇಮೋಜಿ ಸ್ಮೈಲ್, ಹ್ಯಾಪಿ, ಸ್ಯಾಡ್ ಈ ತರ ಅದಷ್ಟೇ ಇಲ್ಲ, ಅದ್ರ ಬಗ್ಗೆ ಮತ್ತೆ 2 ಲೈನ್ಸ್ ಬರುತ್ತೆ ಇದರಲ್ಲಿ. ಸೊ ಅದರಿಂದ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲ ನಾವೇನೋ ಹೇಳ್ಕೊಟ್ಟಿದೀವಿ ಅಂತಂದ್ರೆ ನಾವು ನೀಟಾಗಿ ಹೋಗಿ ಹೇಳ್ಕೊಡ್ಬೋದು. ಓವರ್ ಆಲ್ ಲುಕ್ ನೋಡಕ್ ಹೋದ್ರೆ ಸೊ ಇಟ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಎನ್ iPhone 17 Pro Max ಆಯ್ತಾ. ಸೊ ಇಲ್ಲಿ ಕ್ಯಾಮ್ರಾದಲ್ಲೂ ಸಹ ಅದೇ ತರ ಡಿಸೈನ್ ಮಾಡಿದ್ದಾರೆ. ಅಂಡ್ hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಹಿಯರ್ ಯು ಗೈಸ್ ಕ್ಯಾನ್ ಸಿ ನನ್ನ ಹತ್ರ iPhone 17 Pro Max ಇದೆ. ಸೊ ಏನು ಎತ್ತ ಅಂತ ಕ್ಲಿಯರ್ ಆಗಿ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದಾರೆ ಆ್ಯಂಡ್ ಯೂಸ್ಫುಲ್ ಆಗೋ ಅಂಥದ್ದು ಏನಾದರೂ ಒಂದು ಟಾಯ್ ಬೇಕು ಆ್ಯಂಡ್ ಅದರಿಂದ ಸ್ವಲ್ಪ ಲರ್ನಿಂಗ್ಸ್ ಕೂಡ ಇರಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಯು ಶುಡ್ ಬೈ ಫಾರ್ ಯೋರ್ ಕಿಡ್ಸ್. So I'm gonna share all the details about this smart learning phone. So ಏನೇನಿದೆ ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಆ್ಯಕ್ಚುಯಲ್ ಆಗಿ ನಾನು ಇದನ್ನು ತೊಗೊಂಡಿರೋದು ಫ್ಲಿಪ್ಕಾರ್ಟಿಂದ ಆಯಿತಾ. ಸೊ ನಾನು ಹುಡುಕ್ತಾ ಇದ್ದೆ ಏನಾದರೂ ಒಂದು ಚೆನ್ನಾಗಿರೋ ಟಾಯ್ ಬೇಕು ಆ್ಯಂಡ್ ಮಕ್ಕಳನ್ನ ಆಕ್ಯುಪೈಡ್ ಆಗಿಡಬೇಕು, ಅದ್ರ ಜೊತೆಗೆ ಸ್ವಲ್ಪ ಯೂಸ್ಫುಲ್ ಆಗಿ ಕೂಡ ಇರಬೇಕು ಆ್ಯಂಡ್ ಲೈಕ್ ಒಂದು ಸ್ವಲ್ಪ ಲರ್ನಿಂಗ್ಸ್ ಏನಾದರೂ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ. ಆ್ಯಂಡ್ ಐ ಸಾ ಲ್ಯಾಪ್ಟಾಪ್ ಆಯಿತಾ. ಲ್ಯಾಪ್ಟಾಪ್ ತುಂಬ ಹಿಂದೆ ಕೂಡ ನೋಡಿದ್ದೀನಿ. ಸೊ ಅದನ್ನು ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಅದರಲ್ಲಿ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ ಆ್ಯಂಡ್ ಜಾಸ್ತಿ ಲೈಕ್ ವಾಟ್ ಯು ಸೇ ಲೈಕ್ ಇದರಲ್ಲಿ ಆದರೆ ನನಗೆ ತುಂಬ ಆಪ್ಷನ್ಸ್ ಇದೆ, ಎಲ್ಲ ಥರದ್ದು ಇದೆ. ಅದರಲ್ಲಿ ABCD ಮತ್ತು ಇನ್ನೊಂದೇನೋ 2 3 ಥರ ಇತ್ತು ಅಷ್ಟೇ. ಸೊ ಹಾಗಾಗಿ ಲೈಕ್ ಅದೇನೋ ನನಗೆ ವರ್ತ್ ಇನ್ವೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ. ಇದು ಕಡಿಮೆ ಪ್ರೈಸ್ಗೆ ಸಿಕ್ತು ಆ್ಯಂಡ್ ಎಫೆಕ್ಟಿವ್ ಆಗಿದೆ ಅಂತ ಕೂಡ ಅನ್ನಿಸ್ತು. ಆ್ಯಂಡ್ ಇದ್ರದ್ದು ಡಿಸ್ಕ್ರಿಪ್ಷನ್ ಎಲ್ಲ ನೋಡಿದಾಗ ಏನೇನೆಲ್ಲ ಫೀಚರ್ಸ್ ಇದೆ, ಏನೇನೆಲ್ಲ ಬರುತ್ತೆ ಇದರಲ್ಲಿ ಅಂತ ನೋಡಿದಾಗ ಐ ಫೆಲ್ಟ್ ಇಂಟ್ರೆಸ್ಟಿಂಗ್. ಸೊ ಐ ಗಾಟ್ ದಿಸ್ ಫಾರ್ ಮೈ ನೆಫ್ಯೂ. ಸೊ ಅವನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಆಯಿತಾ ಇದರಿಂದ. Sleeping on time, keeping toys in the right place, saying thank you. ಕರೆಕ್ಟಾಗಿ ಮಾತಾಡು. ಸೊ ಇವಾಗ ಏನೇನಿದೆ ಎತ್ತ ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇದರಲ್ಲಿ. ಸೊ ನಾನಿಲ್ಲಿ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಇಲ್ಲಿ ಮೇಲ್ಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ನೀವು ನೋಡ್ಕೋಬೋದು. ಫಸ್ಟು ಇದರಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಸೊ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ನಾವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ದ ಮೇನ್ ಪಾರ್ಟ್ ಇಸ್ ದಿಸ್ ಚಾರ್ಜಿಂಗ್ ಪಾಯಿಂಟ್ ಆಯಿತಾ. ಇದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಸೊ ಆರಾಮಾಗಿ ನೀವೇನಾದರೂ ಬ್ಯಾಟ್ರಿ ಡೆಡ್ ಆಯಿತು ಅಂತಂದರೆ ಚಾರ್ಜ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಒಂದ್ಸಲ ತೊಗೊಂಡು 15 ದಿನ ಯೂಸ್ ಮಾಡಿ ಮತ್ತೆ ಹಾಳಾದರೆ ಏನಪ್ಪ ಅಂತ ಚಿಂತೆನೇ ಬೇಡ. ಬಿಕಾಸ್ ನಿಮ್ಗೆ ಯಾವಾಗೆಲ್ಲ ಬ್ಯಾಟ್ರಿ ಡೆಡ್ ಆಗುತ್ತೆ ಆರಾಮಾಗಿ ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡಬಹುದು. ಸೊ ಇಲ್ಲಿ ಇವಾಗ ನಾನು ಏನೇನಿದೆ ಫೀಚರ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟೋಟಲಿ ಇದರಲ್ಲಿ 40 ಬಟನ್ಸ್ ಇದೆ ಆಯಿತಾ. 40 ಬಟನ್, 184 ಫೀಚರ್ಸ್ ಇದೆ. ಅದ್ರ ಜೊತೆಗೆ ಇದು 13 ಲ್ಯಾಂಗ್ವೇಜಸಲ್ಲಿ ಫಂಕ್ಷನ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಕನ್ನಡ ಬೇಕು, ಇಂಗ್ಲೀಷ್ ಬೇಕು, ಹಿಂದಿ ಬೇಕು, ಮರಾಠಿ ಬೇಕು, ಪಂಜಾಬಿ ಬೇಕು, ಭೋಜ್ಪುರಿ ಬೇಕು, ಈ ಥರ ತುಂಬ ಲ್ಯಾಂಗ್ವೇಜಸ್ ಇದೆ ಆಯಿತಾ. ಸೊ 13 ಲ್ಯಾಂಗ್ವೇಜಸ್ಸಿಂದನೂ ಇದು ಫಂಕ್ಷನ್ ಆಗುತ್ತೆ. ಸೊ ಫಸ್ಟ್ ನಾನು ಒಂದೊಂದೇ ಬಟನ್ನ ನಾನು ಕೂಡ ಆನ್ ಮಾಡಿ ತೋರಿಸ್ತೀನಿ. ಸೊ ಹಿಯರ್ ಯು ಗೈಸ್ ಕ್ಯಾನ್ ಸಿ. ಫಸ್ಟು ಆನ್ ಮಾಡಿದಾಗ ಹೆಲ್ಲೋ ಇಂದ ಸ್ಟಾರ್ಟ್ ಆಗುತ್ತೆ. ಆಫ್ ಮಾಡಿದ್ರೆ ಬಾಯ್ ಅಂತ ಬಂದು ಆಫ್ ಆಗುತ್ತೆ ಆಯಿತಾ. ಸೊ ಇನ್ನು ಮಿಕ್ಕಿದ ಬಟನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬಟನ್ ಬಂದು ರೆಕಾರ್ಡಿಂಗ್. ಸೊ ಇವಾಗ ಆನ್ ಮಾಡಿದ್ದೀನಿ. ನೆಕ್ಸ್ಟ್ ಬಟನ್ ಬಂದು ರೆಕಾರ್ಡಿಂಗ್ ಏನು ಯಾವ ಥರ ಫಂಕ್ಷನ್ ಆಗುತ್ತೆ ಅಂದರೆ ನಾವು ಏನು ಮಾತಾಡ್ತೀವಿ ಅಲ್ವಾ ಅದೇನೇ 1 2 3 ಸೆಕೆಂಡ್ಸ್ ಆದಮೇಲೆ ನಾವು ಮಾತಾಡೋದು ಸ್ಟಾಪ್ ಮಾಡಾದ್ಮೇಲೆ ಇದು ರಿಪೀಟ್ ಆಗುತ್ತೆ.
ಸೊ ನೋಡಿದ್ರಲ್ವಾ ಈ ಥರ ಇದೆ ರೆಕಾರ್ಡಿಂಗ್ ಆಪ್ಷನು. ನೆಕ್ಸ್ಟ್ ಕ್ಯಾಮ್ರಾ ಆಯಿತಾ, ಫೋಟೋ ಕ್ಲಿಕ್ ಮಾಡಿದಾಗ ಯಾವ ಥರ ಕ್ಲಿಕ್ಕಿಂಗ್ ಸೌಂಡ್ ಬರುತ್ತೆ ಸೇಮ್ ಕ್ಲಿಕ್ ಸೌಂಡ್ ಇದರಲ್ಲೂ ಬರುತ್ತೆ. ಮಕ್ಕಳಿಗೆ ಖುಷಿ ಆಗುತ್ತೆ. ಆ್ಯಂಡ್ ಈ ರೆಕಾರ್ಡಿಂಗ್ ಆಪ್ಷನ್ ಅಂತೂ ನನ್ನ ನೆಫ್ಯೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಬಿಕಾಸ್ ಅವ್ನು ಮಾತಾಡೋದು ಮತ್ತೆ ಅದು ರಿಪೀಟ್ ಬರುತ್ತಲ್ವಾ, ಸೊ ಹೀ ಈಸ್ ಲಿಟ್ರಲಿ ಎಂಜಾಯಿಂಗ್ ದ್ಯಾಟ್. ನಾನು ಒಂದು 2 ಕ್ಲಿಪ್ಸ್ ಇದೆ, ಅದನ್ನು ಕೂಡ ಹಾಕ್ತೀನಿ, ನೀವು ನೋಡಬಹುದು. ಕರೆಕ್ಟಾಗಿ ಮಾತಾಡು. ನೆಕ್ಸ್ಟ್ ಒಂದು ಹಿಂದಿ, ಲ್ಯಾಂಗ್ವೇಜಸ್ ಇದ್ದಿದೆ. ಇಲ್ಲಿ ಲ್ಯಾಂಗ್ವೇಜಸ್ ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಪಂಜಾಬಿ, ಬೆಂಗಾಲಿ, ಗುಜರಾತಿ, ಕನ್ನಡ, ತಮಿಳ್, ತೆಲುಗು, ಅಸಮೀಸ್, ಉರ್ದು, ಭೋಜ್ಪುರಿ, ಮರಾಠಿ, ಮಲಯಾಳಂ, ಇಂಗ್ಲಿಷ್, ಹಿಂದಿ, ಪಂಜಾಬಿ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ 13 ಲ್ಯಾಂಗ್ವೇಜಸ್ ಇದೆ ಇದರಲ್ಲಿ. ನಾವಿಲ್ಲಿ ಯಾವ ಲ್ಯಾಂಗ್ವೇಜ್ ಹಾಕ್ಬಿಟ್ಟು ಯಾವ ಬಟನ್ನ ಪ್ರೆಸ್ ಮಾಡ್ತೀವಲ್ವ ಆ ಲ್ಯಾಂಗ್ವೇಜ್, ಲೆಟ್ಸ್ ಸೇ ಅನಿಮಲ್ಸ್ ಬೇಕು ನಮಗೆ, ಅನಿಮಲ್ಸ್ನ ಪ್ಲೇ ಮಾಡಬೇಕು. ಅದ್ರ ನನಗೆ ಪಂಜಾಬಿನಲ್ಲಿ ಬೇಕು ಅಂತಂದರೆ ಪಂಜಾಬಿನ ಸೆಲೆಕ್ಟ್ ಮಾಡಿ ಅನಿಮಲ್ಸ್ನ ಕ್ಲಿಕ್ ಮಾಡಿದಾಗ ಅನಿಮಲ್ಸ್ ನೇಮ್ಸು ಇದರಲ್ಲಿ ಏನೇನೆಲ್ಲ ಫಂಕ್ಷನ್ ಆಗುತ್ತೆ ಅಲ್ವಾ ಅದೆಲ್ಲದೂ ಸಹ ಪಂಜಾಬಿನಲ್ಲೇ ಬರುತ್ತೆ. ಇನ್ ಕೇಸ್ ಕನ್ನಡ ಬೇಕು ಕನ್ನಡನ ಸೆಲೆಕ್ಟ್ ಮಾಡ್ಬೋದು, ಇಂಗ್ಲೀಷ್ ಬೇಕು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಗುಡ್ ಆ್ಯಂಡ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬಹುದು. ಬಿಕಾಸ್ ಇದು ತುಂಬ ಕಡಿಮೆ ಪ್ರೈಸ್, 500 ಒಳಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಬೇರೆದು ಕೂಡ ಇದೆ, ನಾನು ನೋಡಿದ್ದೀನಿ 18 ಬಟನ್ಸ್ 12 ಬಟನ್ಸ್ ಎಲ್ಲ. ಅದು ಎಲ್ಲದಕ್ಕಿಂತ ನನಗೆ ಇದರಲ್ಲಿ ತುಂಬ ಫೀಚರ್ಸ್ ಇದೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ತರಿಸಿದ್ದು ಆಯಿತಾ. ಸೊ ನೆಕ್ಸ್ಟು ಬಟನ್ ಬಂದು ಪ್ಲೇ ಮತ್ತು ಪಾಸ್ ಇದೆ. ನೀವೇನಾದರೂ ಇವಾಗ ಆನ್ ಮಾಡಿರ್ತೀರ, ಏನೋ ಒಂದು ವರ್ಕ್ ಆಗ್ತಾ ಇದೆ, ಲೆಟ್ಸ್ ಸೇ ಅನಿಮಲ್ಸ್ನ ಆನ್ ಮಾಡಿದ್ದೀವಿ. ಜಾನ್ವರ್, ಸೊ ಅನಿಮಲ್ಸ್ನ ಆನ್ ಮಾಡಿದ್ದೀವಿ, ನನಗೆ ಇವಾಗ ಮಧ್ಯದಲ್ಲಿ ಪಾಸ್ ಆಗಬೇಕು. ಸೊ ಪಾಸ್ ಮಾಡಿದ್ದೀನಿ ಇವಾಗ, ಮತ್ತೆ ಪ್ಲೇ ಮಾಡಿದ್ರೆ ಕುತ್ತಾ, ಸೊ ನೋಡಿದ್ರಲ್ಲ ಪ್ಲೇ ಮತ್ತೆ ಪಾಸ್ ಈ ಥರ ವರ್ಕ್ ಆಗುತ್ತೆ. ನೆಕ್ಸ್ಟು ಇದು ಫೋನ್ ಬಟನ್ನು, ಫೋನ್ ಮಾಡಬೇಕು, ರಿಂಗ್ ಟೋನ್ ಬರಬೇಕು ಆ ಥರದಂದ್ರೆ ಇದೆ. ಮತ್ತು ವಾಲ್ಯೂಮ್ನ ಹೈ ಮತ್ತು ಲೋ ಕೂಡ ಮಾಡ್ಕೋಬೋದು, ವಾಲ್ಯೂಮ್ ಬಟನ್ ಇದೆ. ಆ್ಯಂಡ್ ಕಲರ್ಸ್ ರೆಡ್ ಮೀನ್ಸ್ ಲಾಲ್. ಎಕ್ಸಾಂಪಲ್ ಬೆಂಗಾಲಿ, ಗುಜರಾತ್, ಕನ್ನಡ, ತಮಿಳ್, ತೆಲುಗು, ಅಸಮಿ, ಉರ್ದು, ಭೋಜ್ಪುರಿ, ಮರಾಠಿ, ಮಲಯಾಳಂ, ಇಂಗ್ಲಿಷ್. ನಾನು ಇಂಗ್ಲೀಷಲ್ಲಿ ಇಟ್ಕೊಂಡಿದ್ದೀನಿ ಈಗ. Blue means ನೀಲ. ಎಕ್ಸಾಂಪಲ್ blue sky. Yellow means ಸೊ ಕಲರ್ಸ್ ನೋಡ್ಬೋದು, ಈ ಥರ ಕಲರ್ಸ್ ಎಲ್ಲ ಬರ್ತಾ ಹೋಗುತ್ತೆ. कृपया मुझे पेंसिल दो. धन्यवाद. मदद करने के लिए धन्यवाद. माफ कीजिए, खिलौना तोड़ने के लिए. हाँ मैं होमवर्क करूंगा. नहीं. ಸೊ ಇವಾಗ ನಾನು ಪ್ರೆಸ್ ಮಾಡಿದ್ದು ಕ್ಷಮ, ಧನ್ಯವಾದ್ ಇದೆಲ್ಲ ಇದೆ ಆಯಿತಾ. ಸೊ ಈ ಥರ ವರ್ಡ್ಸ್ ಏನಾದರೂ ಬೇಕಿದೆ ಅಂತಂದರೆ ಸೊ ಇದು ಹಿಂದಿಲಿ ಮಾತ್ರ ಫಂಕ್ಷನ್ ಆಗುತ್ತೆ. ಸೊ ಅದು ಆ ಬಟನ್ ಇದೆ. ಅದಾದಮೇಲೆ ನೆಕ್ಸ್ಟು ವರ್ಣಮಾಲಾ ಇದೆ. अनार, छोटी ई से इमली, बड़ी ई से. ಸೊ ಹಿಂದಿ ವರ್ಣಮಾಲಾ ಕೂಡ ಇದೆ. ಸೊ ಅದು ಎಲ್ಲ ಬರುತ್ತೆ. Please give me pencil. Thank you for helping me. ಸೊ ಮ್ಯಾಜಿಕ್ ವರ್ಡ್ಸ್ ಈಗ ಹಿಂದಿಯಲ್ಲಿ ಧನ್ಯವಾದ್, ಕ್ಷಮ ಇದೆಲ್ಲ ಇದೆಲ್ಲ. ಸೊ ಇದ್ರ ಹಿಂದಿಯಲ್ಲಿ ಕೂಡ ಇದೆ ಆ್ಯಂಡ್ ಮ್ಯಾಜಿಕ್ ವರ್ಡ್ಸ್ ಇಂಗ್ಲೀಷಲ್ಲಿ ಕೂಡ ಇದೆ. ಅದಾದಮೇಲೆ ಆಲ್ಫಾಬೆಟ್ಸ್. A for apple, B for ball. एक बार की बात है, एक लगा. ಸೊ ಆಲ್ಫಾಬೆಟ್ಸ್ ಆಯಿತು. ಇವಾಗ ಕತೆಗಳು, ಕಹಾನಿಯ. बात है, एक गाँव. ಸೊ ಕೆಲವೊಂದು ಹಿಂದಿಯಲ್ಲಿ ಮಾತ್ರ ಫಂಕ್ಷನ್ ಆಗುತ್ತೆ ಆಯಿತಾ. ಇನ್ನು ಕೆಲವೊಂದು ಇಂಗ್ಲೀಷಲ್ಲಿ ಇರೋದಕ್ಕೆ ಮಾತ್ರ ಬಟನ್ಸ್ ಇದೆ. ಆ ಥರ ಸೆಪ್ರೇಟಾಗಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಪೋಯಮ್ಸು, ಹಿಂದಿ ಪೋಯಮ್ಸ್. ಸೊ ಇಂಗ್ಲೀಷ್ ಪೋಯಮ್ಸು ಮತ್ತು ಇಂಗ್ಲೀಷ್ ಸ್ಟೋರೀಸ್ ಇದೆ. Far above the clouds, so high, a time. ನೆಕ್ಸ್ಟ್ ಗುಡ್ ಹ್ಯಾಬಿಟ್ಸ್, Brushing teeth. ಆಮೇಲೆ ಲಾಫ್ಟರ್, ಬೇರೆ ಬೇರೆ ಥರ ನಗುಗಳೆಲ್ಲ ಇದೆ ಇದರಲ್ಲಿ. ಅದ್ರ ಜೊತೆಗೆ ರಿಲೇಷನ್ಶಿಪ್ಸ್, ಫಾದರ್ ಮದರ್, ಯಾರು ಅಂತ, ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಹಿಂದಿ ಬೇಕಾ ಈ ಥರ ಎಲ್ಲ ಬರುತ್ತೆ. Big and small. Example, the elephant is big, but the mouse is small. ಸೊ ಈ ಥರ ಆಪೋಸಿಟ್ ವರ್ಡ್ಸು ಈ ಥರ ಆಪೋಸಿಟ್ಸ್ ವರ್ಡ್ಸ್ ಇದು ಎಲ್ಲ ಇದೆ. ಸಬ್ಟ್ರಾಕ್ಷನ್ ಇದೆ, ಅಡಿಷನ್ ಇದೆ, ಡಿವಿಷನ್ ಇದೆ, ಸೊ ಮಲ್ಟಿಪ್ಲಿಕೇಶನ್ ಕೂಡ ಇದೆ. ಇದೆಲ್ಲ ಅಂದರೆ ಲೈಕ್ 3 years 2 years 5 years ಕಿಡ್ಸ್ ಇದ್ದರೆ ಅವ್ರಿಗೆಲ್ಲ ಅಷ್ಟೊಂದು ಯೂಸ್ ಆಗಲ್ಲ. ಬಟ್ ಸ್ಟಿಲ್ ಲೈಕ್ ಏನೋ ಒಂದವರು ಕಲ್ತ್ಕೋಬೋದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದರೆ ವೆದರ್ ಇದೆ, ಸೀಸನ್ಸೂ ಇದೆ, ಎಲ್ಲ ಸೀಸನ್ಸು ಅದ್ರ ಬಗ್ಗೆ ಹೇಳೋ ಅಂಥದ್ದು ಈ ಥರದ್ದೆಲ್ಲ ಇದೆ. ಮತ್ತು ಇಮೋಷನ್ಸ್. Khush. When I am happy, I smile big and bright.
ಸೊ ಲೈಕ್ ಇವಾಗ ಇಮೋಜಿಸ್ ಅಂತ ಅಂದರೆ ಇಮೋಜಿ ಸ್ಮೈಲ್, ಹ್ಯಾಪಿ, ಸ್ಯಾಡ್ ಈ ಥರ ಅದಷ್ಟೇ ಇಲ್ಲ, ಅದ್ರ ಬಗ್ಗೆ ಮತ್ತೆ ಎರಡೆರಡು ಲೈನ್ಸ್ ಬರುತ್ತೆ ಇದರಲ್ಲಿ. ಸೊ ಅದರಿಂದ ಮಕ್ಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲ ನಾವೇನೋ ಹೇಳ್ಕೊಡ್ತಿದ್ದೀವಿ ಅಂತಂದರೆ ನಾವು ನೀಟಾಗಿ ಅವ್ರಿಗೆ ಹೇಳ್ಕೊಡ್ಬೋದು, ಅರ್ಥ ಆಗುತ್ತೆ. ಅದಾದಮೇಲೆ ಬಾಡಿ ಪಾರ್ಟ್ಸ್ ಕೂಡ ಇದೆ. ಅದು ಜಸ್ಟ್ ಬಾಡಿ ಪಾರ್ಟ್ ಅಂದರೆ ಹೆಡ್ ಅಂತ ಇಲ್ಲ. ಸೊ ಹೆಡ್ ಅಂದರೆ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಹಿಂದಿಯಲ್ಲಿದೆ. ಅದಾದಮೇಲೆ ಹೆಡ್ಗೆ ನಾವೇನು ಮಾಡ್ತೀವಿ, ಸೊ ಕ್ಯಾಪ್ ಹಾಕ್ತೀವಿ ಅಲ್ವಾ, ಆ ಥರ ಎಲ್ಲ ಸ್ವಲ್ಪ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ದಟ್ ಮಕ್ಕಳಿಗೆ ಈಸಿಯಾಗಿ ಕ್ಯಾಚಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಬಟನ್ ಬಂದು ಆಕ್ಯುಪೇಷನ್ಸ್. Occupations. Doctor. The doctor treats sick people. ಸೊ ಡಾಕ್ಟರ್, ಟೀಚರ್ ಈ ಥರ ಎಲ್ಲ ಇದೆ. ಸೊ ಡಾಕ್ಟರ್ ಅಷ್ಟೇ ಇದ್ದಿಲ್ಲ, ಡಾಕ್ಟರ್ ಏನು ಮಾಡ್ತಾರೆ, ಟೀಚರ್ ಏನು ಮಾಡ್ತಾರೆ, ಸೊ ಈ ಥರ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇರೋದು ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ. ಸೊ ನೆಕ್ಸ್ಟು ಟ್ರಾಫಿಕ್ ಇದೆ. ಗ್ರೀನ್ ಸಿಗ್ನಲ್ ಬಂದರೆ ಏನು ಮಾಡಬೇಕು, ಯೆಲ್ಲೋದಲ್ಲಿ ಏನು ಮಾಡಬೇಕು, ರೆಡ್ಡಲ್ಲಿ ಏನು ಮಾಡಬೇಕು, ಈ ಥರ ಎಲ್ಲ. ಸೊ ಅದಾದಮೇಲೆ ಫ್ಲಾಟ್ಸ್ದು ಒಂದಷ್ಟು ನೇಮ್ಸ್ ಇದೆ. ಮತ್ತು ಕೌಂಟಿಂಗ್ 1 2 3 1. 2 There is one sun in the sky. 2 ಐಸ್ ಮೇಲೆ 2 birds are ಓನು. ಸೊ ಓಕೆನಾ, 1 2 3 ಕೂಡ ಇದೆ. ಅದ್ರ ಜೊತೆಗೆ ಶೇಪ್ಸ್ ಇದೆ, ಸರ್ಕಲ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಈ ಥರ. ಅದ್ರ ಬಗ್ಗೆ ಮತ್ತೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಹೇಳೋ ಅಂಥದ್ದು. ಸೊ ಮಂತ್ಸ್ ಇದೆ, ಜಾನ್ ಟು ಡಿಸೆಂಬರ್ ಎಲ್ಲದನ್ನು ಕ್ಲಿಯರಾಗಿ 1 by 1 ಹೇಳ್ತಾ ಹೋಗುತ್ತೆ. ಅದು ಮತ್ತೆ 1 ಸೆಕೆಂಡ್ ಗ್ಯಾಪ್ ಇರುತ್ತೆ ಆಯ್ತಾ ಮಧ್ಯದಲ್ಲಿ, ಆವಾಗ ಮಕ್ಕಳು ಮತ್ತೆ ರಿಪೀಟ್ ಮಾಡಬಹುದು. ನೆಕ್ಸ್ಟ್ ಬಂದು ಸಂಡೇ ಮಂಡೇ ಇದೆ, ಡೇಸ್ ಇದೆ, ವೆಜಿಟೇಬಲ್ಸ್, ಫ್ರೂಟ್ಸ್, ಬರ್ಡ್ಸ್, ಆ್ಯನಿಮಲ್ಸ್ ಈ ಥರ. ಸೊ ಟೋಟಲಿ 40 ಬಟನ್ಸು ಏನೇನಿದೆ ಅಂತ ಹೇಳಿದ್ದೀನಿ. ಸೊ ಎಲ್ಲದನ್ನು ಲೈಕ್ ಒಂದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಏನಂತ. ಕೆಲವೊಂದು ಒಂದು ಸ್ವಲ್ಪ ಆನ್ ಮಾಡಿ ಎಲ್ಲ ತಿಳ್ಕೊಳ್ಳೋದಾದರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದಿಷ್ಟು ಈ ಫೋನಲ್ಲಿರುವಂಥದ್ದು. ನೀವು ಇದ್ರದ್ದು ಓವರಾಲ್ ಲುಕ್ ನೋಡೋಕೆ ಹೋದರೆ ಸೊ ಇಟ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಎನ್ ಐಫೋನ್ 17 Pro Max ಆಯಿತಾ. ಸೊ ಇಲ್ಲಿ ಕ್ಯಾಮ್ರಾದಲ್ಲೂ ಸಹ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಏನಾದರೂ ನಾವು ಟ್ಯಾಗ್ ಏನಾದರೂ ಮಾಡ್ಕೊಳ್ತೀವಿ ಅಂತಂದರೆ ಇಲ್ಲೊಂದು ಈ ಥರ ಕೊಟ್ಟಿದ್ದಾರೆ ಆಯಿತಾ. ಸೊ ನಾವೇನಾದರೂ ಕಟ್ಟೋದು ಏನಾದರೂ ಮಾಡ್ಬೋದು. ದ ಬೆಸ್ಟ್ ಪಾರ್ಟ್ ವಿಚ್ ಐ ಲೈಕ್ ದಿಸ್ ಚಾರ್ಜಿಂಗ್ ಪಾಯಿಂಟ್. ಆರಾಮಾಗಿ ಚಾರ್ಜ್ ಆಗುತ್ತೆ. ಹೇಗೆ ಚಾರ್ಜ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಒಂದು ಲೈಟ್ ಬರುತ್ತೆ ಆಯಿತಾ. ನೀವು ಚಾರ್ಜಿಂಗ್ ಪಿನ್ನ ಇನ್ಸರ್ಟ್ ಮಾಡಿದ ಮೇಲೆ ಲೈಟ್ ಬರುತ್ತೆ. ಸೊ ಅದರಿಂದ ಗೊತ್ತಾಗುತ್ತೆ ಓಕೆ ಚಾರ್ಜ್ ಆಗ್ತಾ ಇದೆ ಅಂತ. ಸೊ ಈ ಥರ ಎಲ್ಲ ಫೀಚರ್ಸ್ ಇದೆ. ಸೊ ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅವರು ನಮ್ಮ ಫೋನ್ನ ಕೇಳಲ್ಲ ಆಯಿತಾ. ಆರಾಮಾಗಿ ಇದರಲ್ಲಿ ಆಟ ಆಡ್ಕೊತಾರೆ. ಲೈಕ್ ಸರ್ಟೇನ್ ಪೀರಿಯಡ್ ಆದಮೇಲೆ ಅವ್ರಿಗೂ ಇದು ಬೋರ್ ಆಗ್ಬೋದು, ಬಟ್ ಅಟ್ಲೀಸ್ಟ್ ಸೊ ಅಲ್ಲಿ ತನಕ ಹೆಂಗೋ ಅವ್ರನ್ನ ಎಂಗೇಜ್ ಮಾಡುತ್ತೆ ಅಲ್ವಾ ಫೋನು. ಸೊ ಈ ಥರದ್ದನ್ನು ಪರ್ಚೇಸ್ ಮಾಡಿದ್ರೆ, ಹಾಗಾಗಿ ಐ ಥಾಟ್ ವೈ ನಾಟ್ ಟು ಮೇಕ್ ಒನ್ ಡಿಫ್ರೆಂಟ್ ವಿಡಿಯೋ ಆನ್ ದಿಸ್, ಹೇಗಿದೆ ಏನು ಅಂತ ಕ್ಲಿಯರ್ ಆಗಿ ಹೇಳ್ಬೋದಲ್ವಾ ಅಂತ ಹೇಳಿ ಐ ಥಾಟ್ ಆಫ್ ಫಿಲ್ಮಿಂಗ್ ದಿಸ್. ಸೊ ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಒಂದು ಹಾಲ್ ವಿಡಿಯೋ ಮಾಡಿದ್ದೆ ನಾನು ನನ್ನ ನೆಫ್ಯೂಗೆ ಪರ್ಚೇಸ್ ಮಾಡಿದ್ದನ್ನು. ಸೊ ಆ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ಹೇಳಿದೆ ಈ ಫೋನ್ ಹೇಗೆ ವರ್ಕ್ ಆಗುತ್ತೆ ಏನು ಪ್ರತಿಯೊಂದು ಡೀಟೇಲ್ಸ್ನು ಒಂದು ಸೆಪರೇಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಐ ಜಸ್ಟ್ ಥಾಟ್ ಆಫ್ ಮೇಕಿಂಗ್ ದಿಸ್ ವಿಡಿಯೋ. ಹೋಪ್ಸೋ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಇನ್ ಕೇಸ್ ನಿಮ್ಗೆ ಈ ಪ್ರಾಡಕ್ಟ್ ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಥ್ರೂ ದ್ಯಾಟ್ ನೀವು ಪರ್ಚೇಸ್ ಮಾಡಬಹುದು. ಆ್ಯಂಡ್ ಬೇರೆದು ಎಲ್ಲ ಇದೆ, 12 ಬಟನ್ಸ್ 14 ಬಟನ್ಸ್ ಆ ಥರದ್ದೆಲ್ಲ. ಸೊ ಅದೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಒಂದ್ಸಲ ಕ್ಲಿಯರಾಗಿ ಡಿಸ್ಕ್ರಿಪ್ಷನ್ ಎಲ್ಲ ನೋಡ್ಕೊಳ್ಳಿ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಯೋರ್ ಚಾಯ್ಸ್ ಆ್ಯಂಡ್ ಇಟ್ಸ್ ಯೋರ್ ಒಪಿನಿಯನ್, ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಇದರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರನ್ನ ಎಂಗೇಜ್ ಆಗಿಡ್ಬೋದು, ಮತ್ತು ಕಲಿಯೋಕ್ಕೂ ಸಿಗುತ್ತೆ. ಆ್ಯಂಡ್ ಅವರು ರಿಯಲ್ ಮೊಬೈಲ್ ಫೋನ್ನ ಕೇಳಲ್ಲ ಅನ್ನೋ ಒಂದೇ ಒಂದು ಥಾಟಿಂದ. ಸೊ ಐ ಥಾಟ್ ಇವಾಗಂತೂ ಮಕ್ಕಳು ತುಂಬ ಜನ ಅಡಿಕ್ಟ್ ಆಗಿರ್ತಾರೆ. ಫೋನ್ ಬೇಕೇ ಬೇಕು, ಊಟ ತಿನ್ನುವಾಗ ಬೇಕು, ಅದು ಇದು ಅಂತ ಹೇಳ್ಬಿಟ್ಟು. ಹಾಗಾಗಿ ಲೈಕ್ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಈ ಥರದ್ದು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಮಕ್ಳಿಗೆ ಕೊಡಿಸಿದ್ರೆ ಅಂತ ಹೇಳಿ ಐ ಥಾಟ್ ಆಫ್ ಫಿಲ್ಮಿಂಗ್ ದಿಸ್ ವಿಡಿಯೋ. ಹೋಪ್ ಸೊ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋವಂಥ ಸಮಯ ಬಂದಿದೆ. ಸೊ ನಿಮ್ಗೆ ಇವಾಗ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ, ಬಾಯ್ ಬಾಯ್ ಅಂತ ಬಂತು ಇವಾಗ. ಏನಕ್ಕಂದರೆ ನಾವು ಆನ್ ಮಾಡಿ ಹಂಗೆ ಬಿಟ್ಟಿರ್ತೀವಲ್ವ, ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೇನೋ ಆಫ್ ಆಗುತ್ತೆ. ಸೊ ಎವ್ರಿ ಟೈಮ್ ಆನ್ ಆಗುವಾಗ ಹೆಲೋ ಹೇಳುತ್ತೆ, ಮತ್ತು ಆಫ್ ಆಗುವಾಗ ಬಾಯ್ ಹೇಳಿಬಿಟ್ಟು ಅದು ಆಫ್ ಆಗುತ್ತೆ. ಮತ್ತು ನಾವು ಆನ್ ಮಾಡ್ಕೋಬೇಕಂದ್ರೆ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಅಲ್ಲ, ಅದರಿಂದ ಲೈಕ್ ಆನ್ ಮಾಡ್ಕೊಳ್ಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.